ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ ಮಗ ಪರಿಶುದ್ಧನಾದಂಥ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸ್ವಾಮಿ ದೇವರೇ, ಈ ದಿವಸವೂ ಈ ಸಮಯವೂ ಕೂಡ ನಿಮ್ಮಿಂದ ನೇಮಕವಾದಂಥ ಸಮಯವಾಗಿದೆ. ದೇವರೇ, ಇವತ್ತು ಕೂಡ ನೀವು ನನ್ನ ಜೀವಿತದಲ್ಲಿ ಮಾಡಿದಂಥ ಅದ್ಭುತ ಕಾರ್ಯಗಳ ಕುರಿತು, ಅಂದರೆ ಯಾವುದೇ ಮಾಯ ಮಂತ್ರ ಮಾಟ ಜ್ಯೋತಿಷಗಳಿಂದ ನಮಗೆ ರಕ್ಷಣೆ ಇಲ್ಲ ಎಂಬುದಾಗಿ 4ನೇ ಭಾಗದ 2ನೇ ಭಾಗವನ್ನು ತಿಳಿಸಲು ನೀವು ಆಶೀರ್ವಾದ ಮಾಡ್ತಾ ಇರುವುದಕ್ಕಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಿದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರಿಯರಾದ ನಿಮ್ಮೆಲ್ಲರಿಗೂ ಕೂಡ ನನ್ನ ನಮಸ್ಕಾರಗಳು. ನನ್ನ ಸಹೋದರ ಸಹೋದರಿಯರೇ, ಮಾಯಾ ಮಂತ್ರಗಳಿಂದ ಜ್ಯೋತಿಷಗಳಿಂದ ನಮಗೆ ರಕ್ಷಣೆ ಇಲ್ಲ ಎಂಬುದಾಗಿ ಹಿಂದಿನ ಭಾಗದಲ್ಲಿ ಕೂಡ ನಾವು ತಿಳಿದುಕೊಂಡಿದ್ದೇವೆ. ಈಗ ಅದರ 2ನೇ ಭಾಗವಾಗಿದೆ. ಅಪೊಸ್ತಲರ ಕೃತ್ಯ 13ನೇ ಅಧ್ಯಾಯ 8ರಿಂದ 11ರವರೆಗೆ ಕೆಲವು ವಚನಗಳನ್ನು ನಾವು ಓದಿಕೊಳ್ಳೋಣ. ಅಪೊಸ್ತಲರ ಕೃತ್ಯ 13ನೇ ಅಧ್ಯಾಯ 8ರಿಂದ 11ರವರೆಗೆ. ಆದರೆ ಆ ಮಂತ್ರವಾದಿಯಾದ ಎಲೂಮನು ಅವನಿಗೆ ಎದುರು ನಿಂತು ಅಧಿಪತಿಯು ಕ್ರಿಸ್ತನನ್ನು ನಂಬದ ಹಾಗೆ ಪ್ರಯತ್ನಿಸಿದನು. ಎಲೂಮನೆಂಬ ಹೆಸರಿಗೆ ಮಂತ್ರವಾದಿ ಎಂಬುದೇ ಅರ್ಥ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಅನೇಕ ಮಂತ್ರವಾದಿಗಳು ಏನು ಮಾಡ್ತಾರಂದರೆ, ನಿಜ ದೇವರಾದ ಯೇಸು ಕ್ರಿಸ್ತನನ್ನು ನಂಬದ ಹಾಗೆ ಜನಗಳನ್ನು ವಂಚಿಸುವುದೇ ಇವರ ಪ್ರಯತ್ನವಾಗಿದೆ. ಯಾಕೆಂದರೆ ಸರಿಯಾಗಿ ದೇವರನ್ನು ಅರ್ಥಕೊಂಡ್ರೆ ಅವರ ಜೀವನಕ್ಕೆ ಕಷ್ಟವಾಗುತ್ತದೆ. ಆದುದರಿಂದ ಇವರು ಯಾವುದೇ ಕಾರಣಕ್ಕೂ ಕೂಡ ದೇವರನ್ನು ಅರಿತುಕೊಳ್ಳಬಾರದು. ಅದರಲ್ಲಿಯೂ ಕ್ರಿಸ್ತನನ್ನು ನಂಬಿ ಇವರನ್ನು ನಂಬಬಾರದು. ನಂಬದ ಹಾಗೆ ಮಾಡಬೇಕೆಂಬುದಾಗಿ ಇವರ ಈ ಒಂದು ಮಾಯಾ ಮಂತ್ರ ಜ್ಯೋತಿಷದವರ ಒಂದು ಚಿತ್ತವಾಗಿದೆ. ಹಾಗೆ ಏನಾದರೂ ಕೂಡ ನಾನಾ ರೀತಿಯಿಂದ ಹೇಳಿ ಹೆದರಿಸಿ ಅವರನ್ನು ಹಾದಿ ತಪ್ಪಿಸುವುದೇ ಈ ಮಾಯಾ ಮಂತ್ರ ಜ್ಯೋತಿಷದವರ ಕೆಲಸವಾಗಿದೆ. ಇದಕ್ಕೆ ಈ ಮಂತ್ರಾದಿಗೆ ಎಲುಮನೆಂಬ ಹೆಸರಿಗೆ ಮಂತ್ರವಾದಿ ಎಂಬುದೇ ಅರ್ಥ. ಅಂದರೆ ಇಲ್ಲಿ ಹೆಸರು ಎಲುಮನೆಂಬುದಿದೆ, ಅದರ ಅರ್ಥ ಮಂತ್ರವಾದಿ ಎಂಬುದಾಗಿದೆ ಎಂಬುದಾಗಿ ಈ ವಚನಗಳು ನಮಗೆ ತಿಳಿಯಪಡಿಸ್ತದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಆಗ ಪೌಲನೆನಿಸಿಕೊಳ್ಳುವ ಸೌಲನು ಪವಿತ್ರಾತ್ಮ ಭರಿತನಾಗಿ ಅವನನ್ನು ದೃಷ್ಟಿಸಿ ನೋಡಿ, ಈಗ ಪೌಲ ಹಿಂದೆ ಸೌಲ ಹೆಸರು, ಪವಿತ್ರಾತ್ಮ ಅಂದರೆ ಈ ಪೌಲನ ಮೂಲಕ ಪವಿತ್ರಾತ್ಮನಾದಂಥ ದೇವರು ಆ ಮಂತ್ರವಾದಿಯನ್ನು ದೃಷ್ಟಿಸಿ ನೋಡ್ತಾ ಇದ್ದಾರೆ. ಮುಂದೆ ಎಲ್ಲ ಮೋಸದಿಂದಲೂ ಎಲ್ಲ ಕೆಟ್ಟತನದಿಂದಲೂ ತುಂಬಿರುವವನೇ, ಸೈತಾನನ ಮಗನೇ, ಎಲ್ಲ ನೀತಿಗೂ ವಿರೋಧಿಯೇ, ನೀನು ಕರ್ತನ ನೀಟಾದ ಮಾರ್ಗಗಳನ್ನು ಡೊಂಕು ಮಾಡುವುದನ್ನು ಬಿಡುವುದಿಲ್ಲವೋ ಎಂಬುದಾಗಿ ಪೌಲನ ಮುಖಾಂತರ ಪವಿತ್ರಾತ್ಮ ದೇವರು ಈ ಎಲುಮನೆಂಬ ಮಂತ್ರವಾದಿಯನ್ನು ಗದರಿಸ್ತಾ ಇದ್ದಾರೆ. ಎಲ್ಲ ಮೋಸದಿಂದಲೂ. ಆವಾಗ ಈ ಮಾಟ ಮಂತ್ರ ಜ್ಯೋತಿಷ ಮಾಡೋರು ಇವರೆಲ್ಲ ಬಹಳ ಮೋಸಗಾರರು ಎಂಬುದಾಗಿ ನಾವು ತಿಳಿದುಕೊಳ್ಳಬೇಕಾಗಿದೆ. ಎಲ್ಲ ಕೆಟ್ಟತನದಿಂದಲೂ ತುಂಬಿರುವವನೇ, ಅವರಲ್ಲಿ ಇರುವಂಥ ಎಲ್ಲ ಕೆಟ್ಟತನ ಅಂದರೆ ಮದ್ಯಪಾನ, ಧೂಮಪಾನ, ಗಾಂಜಾ ಹಾಗೂ ಇವೆಲ್ಲವೂ ಈ ಮಂತ್ರಾದಿಗಳಲ್ಲಿ ಇರ್ತದೆ. ಪ್ರಿಯರೇ, ದೇವರ ನಮಗೆ ಸ್ತೋತ್ರವಾಗಲಿ. ಇದನ್ನೆಲ್ಲ ನಾನು ಕಣ್ಣಿನಿಂದಲೇ ನೋಡಿದವನು. ಈ ಮಾಯಾ ಮಂತ್ರ ಜ್ಯೋತಿಷ ಮಾಟ ಮಾಡೋರು ಮೊದಲದಾಗಿ ಮದ್ಯಪಾನ, ಗಾಂಜಾ, ಬೀಡಿ, ಸಿಗರೇಟು, ಇನ್ನಿತರ ಎಲ್ಲ ಕೆಟ್ಟತನ ಇರುತ್ತದೆ. ಇದನ್ನು ಪವಿತ್ರಾತ್ಮ ದೇವರು ಸೌಲನ
ಪೌಲನ ಮುಖಾಂತರ ಅವನನ್ನು ಎಚ್ಚರಿಸ್ತಾ ಇದ್ದಾರೆ. ಎಲ್ಲ ಕೆಟ್ಟತನದಿಂದಲೂ ತುಂಬಿರುವವನೇ ಸೈತಾನನ ಮಗನೇ ಎಂಬುದಾಗಿ. ಮತ್ತೆ ಸೈತಾನ್ ಅಂದರೆ ದೆವ್ವ, ದುಷ್ಟಶಕ್ತಿ, ಕೆಟ್ಟವನು. ಆವಾಗ ಈ ಮಾಯಾ ಮಂತ್ರ ಜ್ಯೋತಿಷ ಮಾಡೋರಲ್ಲಿ ಯಾರಿದ್ದಾರೆ? ದುಷ್ಟಶಕ್ತಿ, ದೇವರಲ್ಲ, ಅವನ ದೆವ್ವ, ನೀಚರಾಗಿದ್ದಾನೆ ಇವರು. ಹಾಗೂ ಇವರನ್ನು ಸೈತಾನ ನಡೆಸ್ತಾ ಇದ್ದಾನೆ. ಅವನ ಆಡಳಿತಕ್ಕೆ ಇವರು ಒಳಪಟ್ಟವರಾಗಿದ್ದಾರೆ. ಮುಂದೆ ಎಲ್ಲ ನೀತಿಗೂ ವಿರೋಧಿಯೇ ಅಂದರೆ ಒಳ್ಳೆಯದಾಗುವವರನ್ನು ಕೂಡ ಇವರು ಏನು ಮಾಡ್ತಾರೆ? ಕೆಟ್ಟದಾಗಿ ಮಾಡ್ತಾರೆ. ಇವರನ್ನು ಕೆಟ್ಟದನ್ನಾಗಿ ಮಾಡಿದರೆ ಮಾತ್ರ ಅವರ ಹೊಟ್ಟೆ ತುಂಬುತ್ತದೆ. ಆಗ ಮತ್ತು ಅವರ ಬಳಿಗೆ ಇವರು ಜ್ಯೋತಿಷಕ್ಕಾಗಿ ಹೋಗುತ್ತಾರೆ. ಇದನ್ನು ಪವಿತ್ರಾತ್ಮ ದೇವರು ಪೌಲನ ಮುಖಾಂತರ ಆ ಮಂತ್ರವಾದಿಯನ್ನು ಗದರಿಸ್ತಾ ಇದ್ದಾರೆ. ಮುಂದೆ ನೀನು ಕರ್ತನ ನೀಟಾದ ಮಾರ್ಗಗಳನ್ನು ಡೊಂಕು ಮಾಡುವುದನ್ನು ಬಿಡುವುದಿಲ್ಲವೋ? ನೋಡಿ, ಇವರ ಕೆಲಸವೇನಾಗಿದೆ? ದೇವರ ಬಳಿಗೆ ಬರುವವರನ್ನು ಹಾದಿ ತಪ್ಪಿಸಿ ಇವರನ್ನು ಹಾಳು ಮಾಡುವುದೇ ಈ ಜ್ಯೋತಿಷ, ಮಾಟ, ಮಾಯ, ಮಂತ್ರ ಮಾಡೋವರ ಕೆಲಸವಾಗಿದೆ. ಆಗ ಇವರು ದೇವರ ಆಶೀರ್ವಾದ ಇಲ್ಲದೆ ಇವರು ಕೆಟ್ಟು ಹೋಗ್ತಾರೆ. ಆದ್ದರಿಂದ ಇವರ ಕಾರ್ಯಗಳು ನಡೆಯುತ್ತದೆ. ದೇವರ ಮಾರ್ಗದಿಂದ ತಪ್ಪಿಸುವುದೇ ಇವರ ಕೆಲಸವಾಗಿದೆ. ಪ್ರಿಯರವರಿಗೆ ನಾವು ಹೋಗುವಾಗ ನೋಡೋಣ, ಅವರಲ್ಲಿ ನಿಜವಾಗಿಯೂ ಸೃಷ್ಟಿಕರ್ತನಾದ ಸತ್ಯ ದೇವರ ಒಂದು ವಿಚಾರಗಳು ಕಾಣುವುದಿಲ್ಲ, ಅವರ ಬಾಯಿಯಲ್ಲಿಯೂ ಕಾಣುವುದಿಲ್ಲ. ಅವರು ಆ ಮಾಯಾ ಮಾಟ ಮಂತ್ರ ಮಾಡುವ ಸ್ಥಳವು, ಅವರ ವಿಗ್ರಹಗಳಿರುವ ಸ್ಥಳವು, ಅವರನ್ನು ನೋಡಿದರೆ, ಅವರ ಮನೆಯನ್ನು ನೋಡಿದರೆ ಖಂಡಿತವಾಗಿಯೂ ನಮಗೆ ಅರ್ಥವಾಗುತ್ತದೆ. ದೇವರು ನಮಗೆ ಸ್ತೋತ್ರವಾಗಲಿ. ಸ್ವಾಮಿ ಹಾಗೆ ಒಂದು ಹಳ್ಳಿಯಲ್ಲಿ ಹೋಗ್ತಾ ಇರುವಾಗ ಸ್ಮಶಾನದಿಂದ ಒಂದು ಹುಡುಗ ಬರ್ತಾನೆ. ಅವನು ದೆವ್ವ ಹಿಡಿದಂಥ ಹುಡುಗ ಆಗಿದ್ದ. ಆ ಹುಡುಗ ದೆವ್ವ ಹಿಡಿದಾಗ ಅವನು ಎಲ್ಲಿ ವಾಸ ಮಾಡ್ತಾನೆ? ಆ ಸ್ಮಶಾನದಲ್ಲಿ. ಇವತ್ತು ಸ್ಮಶಾನ ಯಾವ ರೀತಿ ಇರ್ತದೆ ಎಂಬುದಾಗಿ ನಮಗೆಲ್ಲರಿಗೂ ಗೊತ್ತಿದೆ ಪ್ರಿಯರೇ. ಹಲ್ಲೆಲೂಯಾ. ಅಲ್ಲಿ ಸೈತಾನ ವಾಸ ಮಾಡುವ ಸ್ಥಳವಾಗಿದೆ. ಹಾಗೆ ಈ ಮಾಟ ಮಂತ್ರ ಜ್ಯೋತಿಷ ಮಾಡೋರು, ಇವರ ಶರೀರಗಳು, ಇವರ ನಡೆ ನುಡಿಗಳು, ಇವರು ಹಾಕುವಂಥ ಬಟ್ಟೆಗಳು, ಇವರ ಮನೆಗಳು ತೀರಾ ಆ ಸ್ಮಶಾನ ಮಟ್ಟದಲ್ಲಿರುತ್ತವೆ. ಆಗ ಅಲ್ಲಿ ಯಾರು ವಾಸ ಮಾಡ್ತಾ ಇದ್ದಾರೆ? ಸೈತಾನ ವಾಸ ಮಾಡ್ತಾ ಇದ್ದಾನೆ. ಇವರು ಯಾರ ಕೈಯಲ್ಲಿದ್ದಾರೆ? ಸೈತಾನನ ಕೈಯಲ್ಲಿದ್ದಾರೆ. ಇವರನ್ನು ಯಾರು ನಡೆಸ್ತಾ ಇದ್ದಾನೆ? ಸೈತಾನ ನಡೆಸ್ತಾ ಇದ್ದಾನೆ. ಅದಕ್ಕೆ ಪವಿತ್ರಾತ್ಮ ದೇವರು ಪೌಲನ ಮುಖಾಂತರ 10ನೇ ವಚನದಲ್ಲಿ ನಾವು ನೋಡ್ತೇವೆ, ಸೈತಾನನ ಮಗನೇ ಎಂಬುದಾಗಿ ಕರೀತಾರೆ. ಇವರಲ್ಲಿ ಖಂಡಿತ ಈ ಮಾಯಾ ಮಾಟ ಮಂತ್ರ ಮಾಡೋರಲ್ಲಿ ದೇವರ ಆತ್ಮ ಇರುವುದಿಲ್ಲ. ಇವರಲ್ಲಿ ಸೈತಾನನು ವಾಸ ಮಾಡೋವನಾಗಿದ್ದಾನೆ. ಸೈತಾನನು ಇವರನ್ನು ನಡೆಸುವವನಾಗಿದ್ದಾನೆ. ಆದ್ದರಿಂದ ಇವರು ದೇವರ ಬಳಿಗೆ ಬರುವಂಥವ್ರನ್ನ ಏನಾಗ್ತಾರೆ? ಹಾದಿ ತಪ್ಪಿಸುವವರಾಗಿದ್ದಾವೆ. ಅದಕ್ಕಾಗಿ ನೀನು ಕರ್ತನ ನೀಟಾದ ಮಾರ್ಗಗಳನ್ನು ಡೊಂಕು ಮಾಡುವುದನ್ನು ಬಿಡುವುದಿಲ್ಲವೋ? ದೇವರ ಮಾರ್ಗವನ್ನು ಇವರು ಸ್ವಚ್ಛಗೊಳಿಸುವುದನ್ನು, ಆಶೀರ್ವಾದ ಪಡೆಯುವುದನ್ನು, ಒಳ್ಳೆಯದಾಗುವುದನ್ನು ನೀ ಹಾದಿ ತಪ್ಪಿಸಬೇಕೆಂಬುದಾಗಿದ್ದೀಯೋ ಎಂಬುದಾಗಿ ಅರ್ಥವಾಗಿದೆ. ಅದನ್ನು ಖಂಡಿತವಾಗಿ ಇವರು ಸೈತಾನ ವಂಶದವರಾಗಿದ್ದಾರೆ. ಈ ಮಾಯಾ ಮಂತ್ರ ಜ್ಯೋತಿಷ ಮಾಡೋರು ನನ್ನ ಸಹೋದರ ಸಹೋದರಿಯರೇ. ಮುಂದೆ ಇದೇ ಪವಿತ್ರಾತ್ಮ ದೇವರು ಪೌಲನ ಮುಖಾಂತರ ಹೇಳ್ತಾ ಇದ್ದಾರೆ, ಇಗೋ ಕರ್ತನು ನಿನ್ನ ಮೇಲೆ ಕೈ ಎತ್ತಿದ್ದಾನೆ. ಯಾರಿಗೆ? ಈ ಮಂತ್ರವಾದಿಗಳಿಗೆ. ಈ ಮಂತ್ರವಾದಿಗಳಿಗೆ ಆಗ ಹೇಳಿದ್ದು ಈ ಎಲುಮನೆಂಬ ಮಂತ್ರವಾದಿಗೆ ಮಾತ್ರ. ಆದರೆ ಇದನ್ನು ನಾವು ಈಗ ತಿಳಿದುಕೊಳ್ಳಬೇಕಾಗಿದೆ. ಎಲ್ಲ ಮಂತ್ರವಾದಿಗಳ ಮೇಲೆ ದೇವರು ಕೈ ಎತ್ತಿದ್ದಾನೆ, ಕೈ ಎತ್ತುವವನು ಆಗಿದ್ದಾನೆ, ಅವರಿಗೆ ಶಿಕ್ಷೆಯನ್ನು ಕೊಡುವವನು ಆಗಿದ್ದಾನೆ ಎಂಬುದಾಗಿ ನಾವು ಈ ವಚನದ ಮೂಲಕ ನಾವು ತಿಳಿದುಕೊಳ್ಳಬೇಕಾಗಿದೆ. ಈಗೋ ಕರ್ತನು ನಿನ್ನ ಮೇಲೆ ಕೈ ಎತ್ತಿದ್ದಾನೆ. ಖಂಡಿತವಾಗಿ ದೇವರಿಂದ ಅಂಥವರಿಗೆ ಶಿಕ್ಷೆ ಇದೆ ಪ್ರಿಯರೇ. ಇದನ್ನು ಹೇಳಬೇಕಾದರೆ ಮೈಸೂರು ಜಿಲ್ಲೆ ಒಂದು ತಾಲೂಕಿನಲ್ಲಿ ನನ್ನ ಕಷ್ಟಗಳಿಗಾಗಿ ಒಂದು ಮಂತ್ರವಾದಿಯ ಬಳಿಗೆ ನಾನು ಭಾಳ ವಾರ ಪ್ರತಿ ಮಂಗಳವಾರ ಹೋಗಿ ಅಲ್ಲಿ ಅವನಿಗೆ ಹಣವನ್ನು ಸುರಿದು ಬರುತ್ತಿದ್ದೆ. ಅವನು ಹೇಳಿದಾಗೆ ಮಾಡ್ತಾ ಇದ್ದೆ. ಅಲ್ಲಿ ಅವನ ವಿಗ್ರಹಗಳಿಗೆ ಹೋಗಿ ಅಡ್ಡ ಬೀಳ್ತಿದ್ದೆ. ಅವನ ಕಾಳಿಯೂ ಕೂಡ ನಾನು ಅಡ್ಡ ಬೀಳ್ತಿದ್ದೆ. ಬಹಳ ಜನರನ್ನು ಅವನು ಮೋಸ ಮಾಡೋವನಾಗಿದ್ದಾನೆ. ಅವನ ಹಣ ಸಂಪಾದನೆಗೆ ಲೆಕ್ಕವೇ ಇರಲಿಲ್ಲ. ಆದರೆ ದೇವರು ಅವನ ಮೇಲೆ ಕೈ ಎತ್ತಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಮತ್ತೊಂದು ದಿವಸ ನೋಡುವಾಗ ಅವನಿಗೂ ಮತ್ತು ಅವನ ಅಕ್ಕಪಕ್ಕದ ಮನೆಯವರಿಗೂ ಜಗಳ ಆಗಿ ಅವರಿಂದ ಹೊಡೆಸಿಕೊಂಡು ಇವನ ಕೈ ಮುರಿದು ಹೋಗಿದೆ.
ಮತ್ತೊಂದು ಸಲ ಹೋಗುತ್ತೆ ಕೈಗೆ ತುಂಬ ಬಳದ ಕೈಗೆ ಬ್ಯಾಂಡೇಜ್ ಮಾಡಿ ಕೂತಿದ್ದಾನೆ. ಅಣ್ಣ ಏನಾಯ್ತು ಹೇಳೋತ್ತಿಗೆ, ಇವತ್ತು ಯಾವುದೇ ಕಾರ್ಯಗಳು ನಮ್ಮಲ್ಲಿಲ್ಲಪ್ಪ, ನಾನು ಈ ರೀತಿ ಆಗಿ ಹೋಗಿದೆ, ಸ್ವಲ್ಪ ದಿವಸ ಬರಬೇಡಿ ಎಂಬ ಹೇಳಿದಂಥ ಮಾತು ಅವನ ಬಾಯಿಯಲ್ಲಿ ಬಂತು. ಪ್ರಿಯನೇ, ಈ ವಾಕ್ಯಗಳನ್ನು ಓದುವಾಗ ಯೋಚನೆ ಬರ್ತದೆ. ಇಗೋ ಕರ್ತನು ನಿನ್ನ ಮೇಲೆ ಕೈ ಎತ್ತಿದ್ದಾನೆ. ದೇವನಾಮಕ್ಕೆ ಸ್ತೋತ್ರವಾಗಲಿ. ಇದೇ ರೀತಿ ಪ್ರತಿಯೊಂದು ಮಂತ್ರಾದಿಗಳನ್ನು ಮೇಲೆ ಕೂಡ ದೇವರು ಕೈ ಎತ್ತುವುದು ನಿಶ್ಚಯ. ಕಾರಣ ದೇವರ ಬಳಿಗೆ ಬರೋವರನ್ನು ಇವರು ಹಾದಿ ತಪ್ಪಿಸಿ ಅವರನ್ನು ನರಕದ ಕಡೆಗೆ ತೆಗೆದುಕೊಂಡು ಹೋಗುವವರಾಗಿದ್ದಾರೆ. ಮಾತ್ರವಲ್ಲ, ಅನೇಕ ಕಷ್ಟ ಸಂಕಟ ದುಃಖಗಳಿಗೂ ಕೂಡ ಇವರು ಈಡು ಮಾಡೋರಾಗಿದ್ದಾರೆ. ಇವರಿಂದ ಅವರವರ ಹೆಂಡತಿ ಮಕ್ಕಳು ಜೀವನ ಮಾಡೋರಾಗಿದ್ದಾರೆ. ಇದಾಗಿದೆ ದೇವರ ಕೋಪ ಅವರ ಮೇಲೆ. 11ನೇ ವಚನ ನೋಡಿಕೊಳ್ಳೋಣ. ನೀನು ಕುರುಡನಾಗಿ ಕೆಲವು ಕಾಲ ಸೂರ್ಯನನ್ನು ಕಾಣದೇ ಇರುವಿ ಎಂದು ಹೇಳಿದನು. ಮತ್ತೆ ಹೇಳ್ತಾ ಇದ್ದಾರೆ ಪವಿತ್ರಾತ್ಮ ದೇವರು ಪೌಲನ ಮೂಲಕ ಮಂತ್ರವಾದಿಗೆ, ನೀನು ಕುರುಡನಾಗ್ತೀಯ, ಸೂರ್ಯನ ಬೆಳಕು ನೀನು ಕಾಣಲೇ ಸಾಧ್ಯವಿಲ್ಲ, ಕಾರಣ ಬೇರೆಯವರನ್ನು ನೀನು ವಂಚಿಸಿದರಿಂದ ಅಂತೇಳಿ ಅಂತ ಮಾತು ಇದಾಗಿದೆ. ಪ್ರಿಯರೇ, ಪೌಲನು ಆ ಮಾತು ಹೇಳಿದ ಹಾಗೆ ಆ ಕ್ಷಣವೇ ಅವನಿಗೆ ಕಣ್ಣು ಮೊಬ್ಬಾಗಿ ಕತ್ತಲೆ ಉಂಟಾಯಿತು. ನೋಡಿ, ಈ ವಚನ ನೋಡುವಾಗ ಆ ಪೌಲನು ಹೇಳಿದ ತಕ್ಷಣವೇ ಅವನ ಕಣ್ಣು ಮೊಬ್ಬಾಗಿ ಅವನು ಕುರುಡನಾದ. ಅವನು ಕೈ ಹಿಡಿಯೋರನ್ನು ಹುಡುಕುತ್ತಾ ತಿರುಗಾಡಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಲ್ಲಿಯವರೆಗೆ ಬಹಳ ಮಂತ್ರ ಆಗಿದ್ದ, ಬಹಳ ಮಂತ್ರ ಮಾಡೋವನು, ತಾಯ್ತು ಮಾಡೋವನು, ಜ್ಯೋತಿಷ ಮಾಡೋವನು, ಬಹಳ ಹಣ ಸಂಪಾದನೆ ಮಾಡೋವನಾಗಿದ್ದ. ಯಾವಾಗ ಪೌಲನು ಇಗೋ ಕರ್ತನು ನಿನ್ನ ಮೇಲೆ ಕೈ ಎತ್ತಿದ್ದಾನೆ, ನೀನು ಕುರುಡನಾಗಿ ಕೆಲವು ಕಾಲ ಸೂರ್ಯನನ್ನು ಕಾಣದೇ ಇರು ಎಂದು ಹೇಳಿದನು. ಆ ಕ್ಷಣವೇ ಅವನಿಗೆ ಕಣ್ಣು ಮೊಬ್ಬಾಗಿ ಕತ್ತಲೆ ಉಂಟಾಯಿತು. ಅವನು ಕೈ ಹಿಡುವವರನ್ನು ಹುಡುಕಾಡುತ್ತಾ ತಿರುಗಾಡಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆ ಮಂತ್ರವಾದಿಯ ಮೇಲೆ ದೇವರು ಕೈ ಎತ್ತಿದ್ರು, ಕಣ್ಣು ಕಾಣದ ಕುರುಡನಾಗಿ. ಆಮೇಲೆ ಇನ್ನು ಅವನಿಗೆ ಒಂದು ಸಹಾಯಕ್ಕಾಗಿ ಇನ್ನೊಬ್ಬರನ್ನು ಕೂಗಿ ಕರೆಯುವ ಹಾಗೆ ಆಯಿತು. ಕೈ ಹಿಡಿದು ಯಾರಪ್ಪ ನನ್ನನ್ನು ಕರ್ಕೊಂಡು ಹೋಗ್ತಾರೆಂದು ತಿರುಗಾಡಿದನು ನನ್ನ ಸಹೋದರ ಸಹೋದರರೇ ಎಂಬುದಾಗಿ ವಚನದಿಂದ ನಾವು ತಿಳಿದುಕೊಳ್ಳುತ್ತಾ ಇದ್ದೇವೆ. ಆದ್ದರಿಂದ ನೋಡಿ, ಮಾಯಾ ಮಂತ್ರ ಜ್ಯೋತಿಷ ಮಾಡೋರ ಮೇಲೆ ದೇವರಿಗೆ ಬಹಳ ಕೋಪವಿದೆ. ಕಾರಣ ಅವರು ಬಹಳ ಜನರನ್ನು ಹಾಳು ಮಾಡೋರಾಗಿದ್ದಾರೆ, ನರಕಕ್ಕೆ ತಳ್ಳೋರಾಗಿದ್ದಾರೆ, ಕಷ್ಟ ಸಂಕಟ ದುಃಖಗಳಿಗೆ ಈಡು ಮಾಡೋರಾಗಿದ್ದಾರೆ, ಬಹಳ ಜನರನ್ನು ಮೋಸಗೊಳಿಸೋರಾಗಿದ್ದಾರೆ. ಆದುದರಿಂದ ಈ ಮಾಯಾ ಮಂತ್ರ ಮಾಡೋರ ಮೇಲೆ ದೇವರಿಗೆ ಕೋಪವಿದೆ. ಅವರ ಮೇಲೆ ದೇವರ ಕೋಪ ಎರಗುವುದು ಖಂಡಿತ. ಅವರು ಒಂದಲ್ಲ ಒಂದು ದಿವಸ ಶಿಕ್ಷೆಯು ಕೂಡ ಒಳಗಾಗಬೇಕಾಗುತ್ತದೆ. ಆಗಲೇ ನಾನು ಹೇಳಿದಾಗೆ ನಾನು ಕೂಡ ಹೋಗ್ತಾ ಇದ್ದ ಮಂತ್ರಾದಿಗೆ ಇದೇ ಗತಿಯಾಯಿತು. ಬೇಕಾದಷ್ಟು ಹಣ ಸಂಪಾದನೆ ಮಾಡಿ ಮನೆಗಳನ್ನು ತೆಗೆದುಕೊಂಡಿದ್ದ, ಬೆಳ್ಳಿ ಬಂಗಾರಗಳನ್ನು ತೆಗೆದುಕೊಂಡಿದ್ದ, ಎಲ್ಲವನ್ನ ಮಾಡಿದ್ದ. ಕೊನೆಗೆ ಒಂದು ದಿವಸ ಅವರ ಹೊಡೆದಾಟದಿಂದಾಗಿ ಅವನ ಕೈ ಮುರಿದೇ ಹೋಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕಡೆಗೆ ನನಗೆ ಗೊತ್ತಿದ್ದ ಹಾಗೆ ಅಲ್ಲಿಂದ ಅವನ ಮಾಯಾ ಮಂತ್ರ ಜ್ಯೋತಿಷವು ಎಲ್ಲವೂ ನಿಂತು ಹೋಯಿತು. ನಾನು ಹೋದಾಗಲೂ ಕೂಡ ಈ ರೀತಿ ಆಗಿ ಹೋಗಿದೆ, ಸ್ವಲ್ಪ ದಿವಸ ನೀವು ಬರಬೇಡಿ ಎಂಬುದಾಗಿ. ಅದರ ಮೇಲೆ ಅವನ ಪರಿಸ್ಥಿತಿ ಏನಾಯಿತು ಎಂಬುದಾಗಿ ಗೊತ್ತಿಲ್ಲ. ಪ್ರಿಯರೇ, ಹಾಗೆ ಮಾಯಾ ಮಂತ್ರ ಮಾಡೋರೆಲ್ಲರೂ ಮಣ್ಣಿಗೆ ಮಣ್ಣಾಗಿ ಹೋಗೋರಿಂದ ಏನು ಮಾಡಲು ಸಾಧ್ಯವಿಲ್ಲ. ಮನುಷ್ಯರನ್ನು ವಂಚಿಸಿ ಇವರು ಹಣ ಮಾಡುವುದೇ ಇವರ ಒಂದು ಉದ್ದೇಶವಾಗಿದೆ. ಆದ್ದರಿಂದ ಕಷ್ಟ ಸಂಕಟ ದುಃಖಗಳು ಬಂದಾಗ ಇಂಥವರ ಬಳಿಗೆ ಹೋಗಿ ಇಂಥವರ ವಂಚನೆಗೆ ಒಳಗಾಗಿ ನಾವು ಇನ್ನೂ ಅನೇಕ ಕಷ್ಟಗಳನ್ನು ಪಡೆಯುವುದರ ಬದಲು ದೇವರ ಬಳಿಗೆ ಬರುವುದೇ ಬಹಳ ಮುಖ್ಯವಾದ ವಿಷಯವಾಗಿದೆ. ಇನ್ನೊಂದು ವಿಷಯವನ್ನು ಹೇಳೋಕ್ಕೆ ಇಷ್ಟಪಡ್ತೇನೆ ಸಹೋದರ ಸಹೋದರಿಯರೇ. ಗುಲ್ಬರ್ಗ ಜಿಲ್ಲೆಯಲ್ಲಿ ಒಂದು ಗ್ರಾಮದಲ್ಲಿ, ಅದು ಒಂದು ವಿಶ್ವಾಸಿಗಳು, ನಾನೊಂದು ಸಲ ಅಲ್ಲಿಗೆ ಒಂದು ಸಾಕ್ಷಿ ಕೊಡಲು ಹೋದಾಗ ಅಲ್ಲಿ ಒಂದು ಸಹೋದರಿ ಬಂದು, ಅಪ್ಪ ನೀನು ಇವತ್ತು ನಮ್ಮ ಮನೆಗೆ ಬರಬೇಕು, ನಮ್ಮಲ್ಲಿ ಇವತ್ತು ಶಾಂತಿ ಸಮಾಧಾನ ಇಲ್ಲ, ಬಂದು ಹೋಗು ಎಂಬುದಾಗಿ ಕರೆದರು. ಆಯಿತು, ಅವರಲ್ಲಿಗೆ ಹೋದ ತಕ್ಷಣ ಅಮ್ಮ ಕೇಳ್ತಾರೆ, ನಮಗೆ ಕಷ್ಟ ಸಂಕಟ ದುಃಖಗಳು ಬಹಳ ಇದೆಯಪ್ಪ, ಬಹಳ ಕಣ್ಣೀರಿದೆ, ಈ ಮನೆಯಲ್ಲಿ ಏನಿದೆ, ಏನಾದರೂ ತೊಂದರೆ ಇದೆಯಾ ಹೇಳು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ನನ್ನ ಸಹೋದರ ಸಹೋದರಿಯರೇ, ಇಲ್ಲ ನಾನೊಬ್ಬ ಜ್ಯೋತಿಷನಲ್ಲ, ದೇವರ ವಾಕ್ಯಗಳನ್ನ ನಿಮಗೆ ತಿಳಿಸ್ತಾ ಬರ್ತೀನಿ.
ಆ ತಿಳಿಸುವ ವಿಷಯಗಳಲ್ಲಿ ನೀವೇನಾದರೂ ತಪ್ಪಿ ಹೋಗಿದ್ದರೆ ಖಂಡಿತವಾಗಿ ನೀವು ಹೌದು ತಪ್ಪಿ ಹೋಗಿದ್ದೇವೆ ಇಂಥ ವಿಷಯದಲ್ಲಿ ಅಂತ ಇಷ್ಟೇ ಹೇಳಿ ಬೇರೆ ಏನೂ ಹೇಳೋಕ್ಕೆ ಬರಬೇಡಿ ಅಂತೇಳಿ ಅವರಿಗೆ ಏನು ಮಾಡಿದೆ, ವಿಮೋಚನಕಾಂಡ 20ನೇ ಅಧ್ಯಾಯದಲ್ಲಿ ಬರೆದಂಥ ದಶಾಜ್ಞೆಗಳನ್ನು ತಿಳಿಸುತ್ತಾ ಬಂದೆ. ಆದರೆ ಅವರಿಗೆ ಒಂದೇ ಮಾತು, ಈ ದಶಾಜ್ಞೆಗಳು ನಮ್ಮನ್ನು ರಕ್ಷಿಸಲು ಸಾಧ್ಯವಿಲ್ಲ, ಆದರೆ ನಮ್ಮ ಪಾಪಗಳನ್ನು ತೋರಿಸಿಕೊಡುವಂಥದ್ದು. ಹಾಗೆ ನಿಮ್ಮಿಂದ ನೀವೇನಾದರೂ ತಪ್ಪಿ ಹೋಗಿದ್ದೀರಾ ಎಂಬುದಾಗಿ ಇದನ್ನು ನಾನು ಹೇಳ್ತಾ ಬರುವಾಗ ನಿಮಗೆ ಅರ್ಥವಾಗಬಹುದು. ಆಗ ನನಗೆ ಇಂಥದ್ರಲ್ಲಿ ನಾವು ತಪ್ಪಿ ಹೋಗಿದ್ದೇವೆ ಅಂತ ಹೇಳಿ ಅಂತೇಳಿ 10 ಆಜ್ಞೆಗಳನ್ನು ಪ್ರಾರಂಭ ಮಾಡ್ತಾ ಇದ್ದಾಗ 1ನೇ ಆಜ್ಞೆ ವಿಮೋಚನಕಾಂಡ 20ನೇ ಅಧ್ಯಾಯ 3ನೇ ವಚನ ನೋಡುವಾಗ, ನಾನೊಬ್ಬನೇ ದೇವರು ಹೊರತು ಬೇರೆ ನಿನಗೆ ದೇವರು ಇರಬಾರ್ದು, ಇದನ್ನು ತಿಳಿಸಿ ಆಯಿತು. 2ನೇ ಆಜ್ಞೆಗೆ ಹೋಗುವಾಗ ವಿಗ್ರಹಾರಾಧನೆ ಬಗ್ಗೆ, ಮಾಯಾ ಮಂತ್ರ ಜ್ಯೋತಿಷ್ಯದ ಬಗ್ಗೆ ಇದನ್ನು ತಿಳಿಸ್ತಾ ಅವರಿಗೆ ಬರುವಾಗ, ಇಂಥದ್ರಲ್ಲಿ ಏನಾದರೂ ನೀವು ಒಳಪಟ್ಟಿದ್ದೀರಾ ಎಂಬುದಾಗಿ ಹೇಳುವಾಗ ಆಗ ಸಹೋದರಿ ಗುಡ್ಡನೆ ನಡಗಿದ್ರು. ನನ್ನ ಸಹೋದರ ಸಹೋದರಿಯರೇ, ಅಪ್ಪ ನೀನು ಸಾಕು, ನಿನ್ನ ಮಾತನ್ನು ನಿಲ್ಲಿಸು, ನನ್ನ ಮೈಯಲ್ಲಿ ಬೆಂಕಿ ಉರಿತಾ ಇದೆ, ನನಗೆ ತಡ್ಕೊಳ್ಳೋಕ್ಕೆ ಸಾಧ್ಯವಾಗ್ತಿಲ್ಲ, ನೀನು ಮಾತನ್ನು ನಿಲ್ಲಿಸಪ್ಪ ಎಂಬುದಾಗಿ ಒಂದೇ ಸಮವಾಗಿ ಬಾಯಿ ಬಡಿಯವಳಾಗಿದ್ದಾಳೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆಗ ಅಮ್ಮ ಏನು ಮಾಡಿದ್ದೀರಾ ಹೇಳಿ, ಏನಾಗಿದೆ ನಡೆದಿದೆ ಹೇಳಿ ಅಂತ ಹೇಳುವಾಗ, ನೋಡಪ್ಪ ಈ ಮನೆ ಈ ಬಾಗಿಲಲ್ಲೇ ನಾವೊಂದು ತೆಂಗಿನಕಾಯಿಯನ್ನು ಮಂತ್ರಿಸಿದರಲ್ಲಿ ಹೂಣಿದ್ದೇವೆ, ಒಳಗಡೆ ಇಲ್ಲಿ ಇದೆ ಮಂತ್ರ ಎಂಬುದಾಗಿ ಬಾಯಿ ಬಡಿತಾ ಇದ್ದಾಳೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರೇ, ಹಲ್ಲೆಲೂಯಾ. ಅದು ಈ ಕೆಲಸವನ್ನು ಮಾಡಿಸಿದ್ದು ಕೂಡ ಯಾರಂದರೆ ಅವರ ಸಂಬಂಧಿಕರಲ್ಲಿ ಒಬ್ಬ ಪಾಸ್ಟರ್ ಎಂದು ಹೇಳಿಕೊಳ್ಳುವಂಥ ಒಂದು ಮನುಷ್ಯ ಈ ಮಾಯ ಮಂತ್ರವನ್ನು ಮಾಡಿಸಿದ್ದಾನೆ. ಅದು ಇರಲಿ, ಮುಂದಿನ ವಿಚಾರಕ್ಕೆ ಹೋಗೋಣ. ಹಾಗಾದರೆ ಅಮ್ಮ ಅದನ್ನು ಈಗಲೇ ತೆಗಿಬೇಕು, ಅಲ್ಲಿ ಅಗಿಬೇಕು ಅಂತ ಹೇಳಿದಾಗ ಅವರ ಜೊತೆಯಲ್ಲಿ ಅವರ ಪಕ್ಕದಲ್ಲಿ ಅವರ 2ನೇ ಮಗ ಇದ್ದ. ಅಗಿಯಪ್ಪ ನೀನು ಅಂತ ಹೇಳುವಾಗ, ಇಲ್ಲ ನನಗೆ ಹೆದರಿಕೆ ಆಗ್ತದೆ, ನಾನು ಅಗಿಯೋದಿಲ್ಲ ಎಂಬುದಾಗಿ ಅವನ ಬಾಯಲ್ಲಿ ಬಂದ ಮಾತು. ನಾನು ಪ್ರಾರ್ಥಿಸ್ತಾ ಇರ್ತೀನಿ, ಖಂಡಿತವಾಗಿಯೂ ದೇವರ ಆಶೀರ್ವಾದ ಮಾಡ್ತಾರೆ, ನಿನಗೆ ಬಲ ಕೊಡ್ತಾರೆ, ನೀನು ಹೆದರಬೇಡ ಅಗಿ ಎಂದು ಹೇಳಿದಾಗ ಅವನು ಹೋಗಿ ಗುದ್ದಲಿ ಪಿಕಾಸು ತಗೊಂಡು ಬಂದು ಅಲ್ಲಿ ಅಗದ ಬಹಳ ಆಳದಲ್ಲಿ ಒಂದು ದೊಡ್ಡ ತೆಂಗಿನಕಾಯಿ ಸಿಕ್ಕಿ ಹೋಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆ ಸಹೋದರಿಯ ಬಾಯಲ್ಲಿ ಬಂದ ಮಾತು ನಿಜವಾಯಿತು. ಕಡೆಗೆ ಅದನ್ನು ತೆಗೆದು ಅವನ ಕೈಯಲ್ಲೇ ಕಳಿಸಿಕೊಟ್ಟು ಅದನ್ನು ಬೆಂಕಿ ಹಾಕಿ ಸುಟ್ಟಿದ್ದು ಆಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆಮೇಲೆ ಅಲ್ಲೇ ಮಲಗಿ ಮಾರನೇ ದಿವಸ ಬೆಳಿಗ್ಗೆ ಎದ್ದ ಸಹೋದರನ ಕೇಳಿದಾಗ, ನೋಡಪ್ಪ ಬಹಳ ದಿವಸದಿಂದ ನನಗೆ ನಿದ್ದೆ ಬಾರದಂಥ ನಿದ್ದೆಯು ಇವತ್ತು ಬಹಳ ನಿದ್ದೆ ಬಂತಪ್ಪ, ಬಹಳ ಸಂತೋಷವಾಯಿತು ಮನಸ್ಸಿಗೆ, ಬಹಳ ಶಾಂತಿ ಸಮಾಧಾನದಲ್ಲಿದ್ದೇನೆ ಎಂಬುದಾಗಿ ಆ ಸಹೋದರಿಯ ಬಾಯಲ್ಲಿ ಬಂದ ಮಾತು. ನನ್ನ ಸಹೋದರ ಸಹೋದರಿಯರೇ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಒಂದು ತೆಂಗಿನಕಾಯಿ ಮಂತ್ರಿಸಿ ಮನೆಯೊಳಗೆ ಹೂಣಿದ್ದು ಅವರ ಮನೆಯಲ್ಲಿ ಶಾಂತಿ ಸಮಾಧಾನ ಲಭಿಸಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ದೇವರು ಅವರ ಮೇಲೆ ಪ್ರೀತಿಯನ್ನು ಇಟ್ಟು ನನ್ನನ್ನು ಅಲ್ಲಿಗೆ ಹೋಗುವ ಹಾಗೆ ಮಾಡಿ ಅದನ್ನಲ್ಲಿ ನಾಶಪಡಿಸುವ ಹಾಗೆ ಈ ಕಾರ್ಯವನ್ನು ಮಾಡಿದರು ಪ್ರಿಯರೇ. ಆದ್ದರಿಂದ ನಮ್ಮ ಮನೆಯಲ್ಲಿ ಕೂಡ ಯಾವುದೇ ಮಾಯಾ ಮಂತ್ರ ಜ್ಯೋತಿಷಗಳು ನಮ್ಮ ಶರೀರದಲ್ಲಿ ಇರುವುದಾದರೆ ಖಂಡಿತವಾಗಿ ನಾವು ನಾಶಪಡಿಸಬೇಕಾಗ್ತದೆ. ಇದು ನಮ್ಮನ್ನು ನಾಶಕ್ಕೆ ತಗೊಂಡು ಹೋಗ್ತದೆ, ಕಷ್ಟ ಸಂಕಟ ದುಃಖಗಳಿಗೆ ಈಡು ಮಾಡ್ತದೆ ಹೊರತು ನಮಗೆ ಇದು ರಕ್ಷಣೆ ಕೊಡಲು ಸಾಧ್ಯವಿಲ್ಲ. ಹಾಗೆ ಮೈಸೂರು ಜಿಲ್ಲೆಯ ಒಂದು ತಾಲೂಕಿನಲ್ಲಿ ಕೂಡ ಒಂದು ಗಂಡ ಹೆಂಡತಿ ಮಕ್ಕಳು, ಅವರಿಗೆ ಕಷ್ಟ ಸಂಕಟ ದುಃಖಗಳು ಬಂದಾಗ ಬಹಳ ಮಾಯಾ ಮಂತ್ರ ಜ್ಯೋತಿಷಕ್ಕೆ ಮೈಸೂರಿಂದ ಗುಲ್ಬರ್ಗದವರೆಗೆ ಮಠ ಮಂದಿರಗಳಿಗೆ ಕೂಡ ಹೋಗಿದ್ದರು ಪ್ರಿಯರೇ. ಕಡೆಗೆ ಇವರಿಗೆ ಯಾವುದರಿಂದಲೂ ಲಕ್ಷ ಲಕ್ಷ ಸಾಲಾಗಿ ಇದನ್ನು ತೀರಿಸಲಾಗದೆ ಬದುಕುವುದೇ ಬೇಡ, ನಾವು ಚಿಕನ್ ತಗೊಂಡು ಊಟ ಮಾಡಿ ಮಕ್ಕಳಿಗೆ ಕೂಡ ಊಟ ಮಾಡಿಸಿ ಮಕ್ಕಳಿಗೆ ಪಾಯ್ಸನ್ ಕೊಡೋದು, ನಾವು ಗಂಡ ಹೆಂಡತಿ ಪಾಯ್ಸನ್ ಕೊಡೋದು ಸತ್ತೇ ಬಿಡೋಣ ಎಂಬುದಾಗಿ ತೀರ್ಮಾನ ಮಾಡಿದ್ದರು ಪ್ರಿಯರೇ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಅಲ್ಲಿ ಪಕ್ಕದ ಒಂದು ಮನೆಗೆ ನನ್ನನ್ನು ಒಂದು ಯೌವನಸ್ಥರ ಕೂಟಕ್ಕಾಗಿ ಕರೆದರು. ಅಲ್ಲಿಗೆ ಹೋದಾಗ ಈ ಸಹೋದರನ್ನು ಕೂಡ ಮನೆಯವರು ಕರೆ ಕಳಿಸಿದರು. ಅಲ್ಲಿಗೆ ಅವರು ಬಂದರು. ಎಲ್ಲ ವಿಷಯವನ್ನು ಕೇಳಿದಾಗ ಅವರಿಗೆ ಅರ್ಥವಾಯಿತು, ನಾವು ತಪ್ಪು ಮಾಡಿದ್ದೇವೆ ಎಂಬುದಾಗಿ. ಪ್ರಾರ್ಥನೆ ಕೂಟ ಮುಗಿದ ಮೇಲೆ ಅವರನ್ನು ಬೇರೆ
ಪ್ರತ್ಯೇಕವಾಗಿ ಸಂಪರ್ಕ ಮಾಡಿ ವಿಚಾರಿಸಿದಾಗ ಅವರಿಗೆ ಈ 10 ದಶಾಜ್ಞೆಗಳನ್ನು ತಿಳಿಸ್ತಾ ಬಂದಾಗ ಅವರಲ್ಲಿ ತಪ್ಪು ಅನೇಕ ಮಾಯಾ ಮಂತ್ರ ಇದಕ್ಕಾಗಿ ಲಕ್ಷ ಕಟ್ಟಲೆ ಹಣವನ್ನು ವೆಚ್ಚ ಮಾಡಿದ್ದಾರೆ ಪ್ರಿಯರೇ. ಆವಾಗ ಅವರಿಗೆ 10 ಆಜ್ಞೆಗಳನ್ನು ತಿಳಿಸಿ ದೇವರ ಬಗ್ಗೆ ತಿಳಿಸಿ ನನ್ನ ಒಂದು ಸಾಕ್ಷಿಯನ್ನು ಕೊಟ್ಟಾಗ ಅವತ್ತು ಸಾಯಂಕಾಲ ಅವರ ಮನೆಗೆ ಕರೆಸಿಕೊಂಡರು. ಅಲ್ಲಿದ್ದಂಥ ಮಾಯಾ ಪ್ರಾರ್ಥನೆ ಮಾಡಿ ಆ ಮಾಯಾ ಮಂತ್ರ ಜ್ಯೋತಿಷಗಳನ್ನ ಎಲ್ಲವನ್ನು ತೆಗೆದುಹಾಕಿ ಪ್ರಾರ್ಥನೆ ಪ್ರಾರಂಭ ಮಾಡಿದ ಮೇಲೆ ಪ್ರತಿ ದಿವಸ ಅವರಲ್ಲಿರುವಂಥ ಎಲ್ಲ ಕೆಟ್ಟತನಗಳು ಜನಗಳು ದೂರವಾಗ್ತಾ ಬಂತು. ಅದು ಮಾತ್ರವಲ್ಲ, ಸಾಲವನ್ನೆಲ್ಲ ತೀರಿಸುವ ಹಾಗೆ ಆಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರೇ. ಅದೇ ಕುಟುಂಬ ಇವತ್ತು ಅವರ ಮಗಳು ಹೈದರಾಬಾದಿನಲ್ಲಿ ಒಂದು ದೊಡ್ಡ ಕಂಪನಿಯಲ್ಲಿ ಇವತ್ತು ಮ್ಯಾನೇಜರ್ ಆಗಿದ್ದಾಳೆ. ಮಗ ಉತ್ತಮವಾಗಿ ವಿದ್ಯಾಭ್ಯಾಸ ಮುಂದುವರಿಸುವವನು ಆಗಿದ್ದಾನೆ. ಒಳ್ಳೆ ಕುಟುಂಬವಾಗಿ ದೇವರಿಂದ ಆಶೀರ್ವಾದ ಹೊಂದಿದಂಥ ಒಂದು ಕುಟುಂಬವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಮಾಯಾ ಮಂತ್ರಗಳು ಅವರನ್ನು ನಾಶಕ್ಕೆ ತೆಗೆದುಕೊಂಡು ಹೋಗಿತ್ತು. ಅದು ಮಾತ್ರವಲ್ಲ, ಗಂಡ ಹೆಂಡತಿ ಮಕ್ಕಳನ್ನು ಕೊಂದು ಇವರು ಆತ್ಮಹತ್ಯೆ ಮಾಡಿಕೊಳ್ಳುವಂಥವರನ್ನು ದೇವರು ಇವತ್ತು ಜೀವಂತವಾಗಿ ಉಳಿಸಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದೇ ರೀತಿ ಪಕ್ಕದ ಒಂದು ಕೊಡಗು ಜಿಲ್ಲೆಯಲ್ಲಿ ಕೂಡ ನಡೆದಂಥ ಒಂದು ಘಟನೆಗಳು, ದೇವರ ವಿಶ್ವಾಸಿಗಳು ಅಲ್ಲಿ ಕೂಡ ಗಂಡ ಹೆಂಡತಿ, ಆದರೆ ಗಂಡ ಮಾಯಾ ಮಂತ್ರ ಬಿಟ್ಟು ಬರಲಿಲ್ಲ. ಈ ಗಂಡ ಮಾಡಿದಂಥ ಮಾಯಾ ಮಂತ್ರವನ್ನು ತಂದು ದೇವರ ಕೋಣೆ ಎಂಬುದರಲ್ಲಿ ತಂದು ಇಟ್ಟಿದ್ದಾರೆ. ಇದು ಹೆಂಡತಿಗೆ ಇಷ್ಟವಾಗಿರಲಿಲ್ಲ. ಹಾಗೆ ಆ ಕಾಮಗೆಲೆ ಈ ಸಹೋದರಿ, ಅಣ್ಣ ಈ ರೀತಿ ನಮ್ಮ ಗಂಡ ಮಾಡಿದ್ದಾರೆ, ಇದನ್ನು ತಗೊಂಡೋಗಿ ಬಿಸಾಡಬೇಕಲ್ಲ ಅಂತ ಹೇಳಿ ಅವರ ಮನೆಗೆ ಕರೆಗಳಿಸಿದರು. ಹೋಗಿ ನೋಡಿದಾಗ ಮೊಟ್ಟೆ, ತಾಯ್ತ, ತಗಡು, ಅರಿಶಿನ, ಕುಂಕುಮ, ಆಣಿ, ಬೇರೆ ಮಂತ್ರ ಮಾಡಿದಂಥ ತಗಡುಗಳು ಬೇಕಾದಷ್ಟು ಇದ್ದವು ಪ್ರಿಯರೇ. ಕೊನೆಗೆ ಒಂದು ಪ್ಲಾಸ್ಟಿಕ್ಕು ಕವರನ್ನು ತೆಗೆದುಕೊಂಡು, ಒಂದು ಕೋಲು ಕಡ್ಡಿಯನ್ನು ತೆಗೆದುಕೊಂಡು ಪ್ರಾರ್ಥನೆ ಮಾಡಿ ಅದನ್ನು ಎಲ್ಲವನ್ನ ಆ ಕವರಿಗೆ ತುಂಬಿಸಿ ಮನೆಯ ಪಕ್ಕದಲ್ಲಿ ಸ್ವಲ್ಪ ದೂರದಲ್ಲಿ ಸ್ವಲ್ಪ ಕಾಡು ಇತ್ತು, ಅಲ್ಲಿಗೆ ಹೋಗಿ ಕಾಲಿಗೆ ಸೂಜು ಹಾಕ್ಕೊಂಡಿದ್ದೆ, ಎಲ್ಲವನ್ನು ಒದ್ದು ಪುಡಿ ಪುಡಿ ಮಾಡಿ ಬಂದೆ. ಒಂದು ದಿವಸಕ್ಕೆ ಮೊದಲು ಮಾಡಿಸಿದಂಥ ಮಾಯಾ ಮಂತ್ರ. ದೇವನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರೇ. ಹಲ್ಲೆಲೂಯಾ. ಆವಾಗ ಈ ಮಾಯಾ ಮಂತ್ರಗಳಿಗೆ ಶಕ್ತಿ ಇದ್ದರೆ ಖಂಡಿತವಾಗಿ ಅದು ನನಗೇನಾದರೂ ತೊಂದರೆ ಮಾಡಬಹುದಿತ್ತಲ್ಲವೇ? ಖಂಡಿತವಾಗಿ ಅದಕ್ಕಿಂತ ಮೇಲಾದವನು, ಸರ್ವ ಸೃಷ್ಟಿಕರ್ತನಾದಂಥ ತಂದೆ ಮಗ ಪರಿಶುದ್ಧನಾದಂಥ ಆದಿಯೂ ಅಂತ್ಯವೂ ಆದಂಥ ಪ್ರಾರಂಭವೂ ಸಮಾಪ್ತಿಯೂ ಮಾಡುವಂಥ ಆ ದೇವರು ನನ್ನ ಬಳಿ ಇರುವುದರಿಂದ, ದೇವರ ಆಶೀರ್ವಾದ ನನ್ನ ಬಳಿ ಇರುವುದರಿಂದ ಈ ಸೈತಾನನಿಗೆ ನನ್ನ ಮೇಲೆ ಅಧಿಕಾರವಿಲ್ಲ, ಅಧಿಕಾರ ನಡೆಸಲು ಆಗಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಿಯರೇ. ಹಲ್ಲೆಲೂಯಾ. ಹಾಗೆ ಇವತ್ತು ದೇವರ ದರ್ಶನವಾದ ಮೇಲೆ, ಅಂದರೆ ಯಾರ ಮುಖಾಂತರವಾದ ದೇವರ ಸುವಾರ್ತೆ ನಿಮ್ಮಲ್ಲಿಗೆ ತಲುಪಿದಾಗ, ಸರಿಯಾದ ದೇವರಿಂದ ಆಯ್ಕೆಗೊಂಡವರ ಮುಖಾಂತರ ನೀವು ತಿಳಿದುಕೊಂಡು ಈ ಎಲ್ಲ ಮಾಯಾ ಮಂತ್ರಗಳನ್ನು ಹೊರಗೆ ಹಾಕಿದಾಗ, ದೇವರನ್ನು ಹಿಂಬಾಲಿಸಿದಾಗ ನಮಗೆ ದೇವರಿಂದ ರಕ್ಷಣೆ, ಉದ್ಧಾರವಾಗಲು ಸಾಧ್ಯ. ಇಂಥವರ ಸವಸವೇ ಬಿಟ್ಟು ಜೀವಿಸಬೇಕಾಗ್ತದೆ, ಮುಂದೆ ಆ ಮಾರ್ಗಕ್ಕೆ ಹೋಗಬಾರದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಈ ಮಾಯಾ ಮಂತ್ರಗಳಲ್ಲಿ 2ನೇ ಭಾಗವನ್ನು ಕೂಡ ಮುಗಿಸಲು ದೇವರು ಆಶೀರ್ವಾದ ಮಾಡಿದರು. ಅದಕ್ಕಾಗಿ ಸ್ತೋತ್ರ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದಂಥ ತಂದೆ ಮಗ ಪರಿಶುದ್ಧನಾದ ತ್ರಿಯೇಕ ದೇವರೇ, ಈ ಮಾಯಾ ಮಂತ್ರಗಳಲ್ಲಿ 2ನೇ ಭಾಗವನ್ನು ಕೂಡ ತಿಳಿಸಲು ನೀವು ಆಶೀರ್ವಾದ ಮಾಡಿದ್ದೀರಿ ಸ್ವಾಮಿ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ವಿಷಯವನ್ನು ತಿಳಿದಂಥ ನನ್ನ ಸಹೋದರ ಸಹೋದರಿಯರಲ್ಲಿ ಯಾರಾದರೂ ಇದರಲ್ಲಿ ಇರುವುದಾದರೆ ಅವರನ್ನು ಕೂಡ ಅಪ್ಪ ಸಂಪೂರ್ಣವಾಗಿ ನೀವು ಆಶೀರ್ವದಿಸಿರಿ. ಸೈತಾನನ ಕಾರ್ಯಗಳಿಂದ ಕಾರ್ಯಗಳು ಅವರಲ್ಲಿ ಇರುವುದಾದರೆ ಅದರಿಂದಲೂ ಅವರಿಗೆ ಬಿಡುಗಡೆ ಕೊಡಿರಿ ಕರ್ತನೆ. ಈಗ ಹೇಳಿದ ಹಾಗೆ ಈ ಮನೆಗಳಲ್ಲಿ ಯಾವ ರೀತಿ ನೀವು ಕಾರ್ಯವನ್ನು ಮಾಡಿದ್ದೀರೋ ಹಾಗೆ ಇದಕ್ಕೆ ಸಂಬಂಧಪಟ್ಟವರು ಯಾರಾದರೂ ಇರುವುದಾದರೆ ಅವರಲ್ಲಿ ಕೂಡ ನೀವು ಕಾರ್ಯವನ್ನು ಮಾಡಿ ಅವರನ್ನು ಕೂಡ ರಕ್ಷಣೆ ಮಾಡಿರಿ. ಸೈತಾನನ ಶಕ್ತಿಯು ಅಲ್ಲಿಂದ ಲಯವಾಗಿ ಹೋಗಬೇಕು ಸ್ವಾಮಿ. ನೀವೊಬ್ಬರೇ ದೇವರೆಂಬುದಾಗಿ ನಿಮ್ಮನ್ನೇ ಹಿಂಬಾಲಿಸುವವರಾಗಬೇಕು. ಅವರೆಲ್ಲವರನ್ನು ಆಶೀರ್ವದಿಸಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ದೇವಾ, ನಿಮಗೆ ಸ್ತೋತ್ರ ಸ್ವಾಮಿ. ಈಗಾಗಲೇ ನಾವು ಪ್ರಾರ್ಥನೆ ಮಾಡಿಕೊಂಡ ಹಾಗೆ ಇವರೆಲ್ಲರನ್ನು ಹೇರಳವಾಗಿ ಆಶೀರ್ವದಿಸಿರೆಂದು ಮತ್ತೊಮ್ಮೆ ನಾನು ಪ್ರಾರ್ಥಿಸುವನಾಗಿದ್ದೇನೆ.
ಈ ಎಲ್ಲ ಪ್ರಾರ್ಥನೆಯನ್ನು ಯೇಸುವಿನ ನಾಮದಲ್ಲಿ ನಿಮಗೆ ಸಮರ್ಪಿಸಿದ್ದೇನೆ, ಪರಲೋಕದಲ್ಲಿರುವ ನಮ್ಮ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ಸಹೋದರ ಸಹೋದರಿಯರಿಗೆ, ಈ ಒಂದು ತರಗತಿಯನ್ನು ಕೇಳಿದಂಥ ನಿಮ್ಮೆಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.